ಅಲ್ಲಿಂದ ಮರೆಪ್ಪನ ಮನೆಗೆ ಹೋದಿ, ಅಲ್ಲಿಂದ ಸೀದಾ ನಮ್ಮ ಮನೆಗೆ ಬಂದು ಗೇಟಿನಂತಲ್ಲಿ ಬಂದು ನಿಂತಿ. ಪಟ್ಗೆ ಏನ್ ತಿಂತೀನಿ ನೀನೆ? ಏನಂದ್ರೆ ಅವರು ಬಂದು ಕರೆಂಟ್ ಬಿಲ್ ತುಂಬಿರೇನೆ ಎಲೆಕ್ಷನ್ ಮಾಡ್ರಿ ಅಂತಿದ್ದಿ. ಹುಚ್ಚಿ ಕೊಡ್ತೀನಿ ಎಂಬುದು ಏನ್ರಿ ತಿಂತಿ? ಗೊತ್ತಾಕತ್ತೀನಿ ನಿಮ್ಗೆ. ನಿಮ್ಮ ಮನೆಗೆ ರೊಕ್ಕ ಮನೆಗೆ ಹೆಣ್ಮಕ್ಳು ಒಳಗ ನಿಮ್ಮ ಮನೆ ರೊಕ್ಕ ಕೇಳಿದ್ರಿ ಏನ್ರ ಅವ್ರ? ನಾವು ಅದೇವಿ ಎಲ್ಲ ಬೆಳೆ ಸಿಗ್ತೀನಿ. ನನ್ನ ಮಗನ ನೀವು ಕೈ ಮಾಡಿದ್ರೆ ಕಿತ್ತಿ ನಿನ್ಗ ಗೊತ್ತಾಕತ್ತಿಲ್ಲ. ನಿನ್ ಮನೆಗೆ ಹೆಂಡ್ರಿ ಮಕ್ಳು ಅದಾರಿಲ್ಲ ಏನ್ ತಪ್ಪಾತ ಬಿಡೋದನ್ನ ನಿಂದ್ಯಾಗ ಇವ್ ನಾವು ಕೊಟ್ಟ ಬಿಡ್ತಾರೆ ನಿಂಗೆ ಯಾರು ಸರಿ ಅವ್ರಂತ ಸುಮ್ಮದಾರ. ಏನಾಯ್ತು ಕೊಡ ರೊಕ್ಕ ಎಲ್ಲ ಕೊಡ ರೊಕ್ಕ ಕೊಡೋದು ನೀಗ ಎಲ್ಲ ಕುಚ್ಕೊಂಡು ರೊಕ್ಕನ ಎಲ್ಲಾರ ಮನೆಗೆ ಅಲ್ಲಿ ಆ ಒಣೆ ಹೊಡೆದಾರಂತ ಈಗ ಅವಂಗ ಹೊಡೆದ್ ಕಳ್ಸ್ಯಾರಂತ ಈಗ ಮತ್ತೆ ಇಲ್ಲಿ ಸಿಕ್ಕೊಂಡಾನೀಗ ಹೊಡೆದ ಕಳ್ಸ್ಯಾರ ಅಲ್ಲಿ ಅವಂಗ. ಮತ್ತೆ ಈಗ ಎಲ್ಲಾರು ಹೊಡಿ ನಾನು ಹೊಡಿ ನೋಡಿ ಕೆಲಸ ದುಡ್ಡು ತಿನ್ನಕ್ ಬ್ಯಾನಿ ನಿಮ್ಗೆ ಹಂಗಲ್ಲದೆ ಒಟ್ ನೋಡಪ್ಪ ರೊಕ್ಕ ಎಣಸ್ ಪೊಲೀಸರು ಬರ್ತಾರ ಅಷ್ಟೇ ಬಿಡೋರಿ. ಸ್ವಲ್ಪ ಸರಿ ಅಣ್ಣ. ಕರೆಂಟ್ ಬಿಲ್ ಕೇಳಿದಾರ ನಮಗೆ ಈಗ ಹೇಳಿ ನೋಡ್ರಿ ಅಣ್ಣ ಎಲ್ಲರೂ ಅದೇ ಕಂಪ್ಲೇಂಟ್ ಕೊಡಾಕ್ತಾರ. ನೀ ಅಂದಿಲ್ಲ ಕೊಡೋ ಕಂಪ್ಲೇಂಟ್ ಕೊಡು ಅಂದಿಲ್ಲ ಅಂದಿಲ್ಲ ಕಡೆ ಕೊಡ್ತೀವಿ ನೋಡಿ ನಾವು ಅಂದಿಲ್ಲ. ನೀ ಕೇಬೇಕು ಕೆಲಸ ಮಾಡ್ತೀಯ ಹಂಗಲ್ಲ ನೀವು ಎಲ್ಲೇನೋ ಇದು ಮಾಡ್ತೀರಿ ಅಲ್ರಿ ಅಣ್ಣಾರ ನಮ್ಮ ಮನೆಗೆ ಬಂದ್ರಿ ನೀವು ಬಂದು ಕರೆಂಟ್ ಬಿಲ್ ಕೇಳಿದ್ರಿ ನೀವು ಕೇಬೇಕು ಕೆಲಸ ಮಾಡತ್ತೀರಿ. ಕರೆಂಟ್ ಬಿಲ್ ಕರೆಂಟ್ ಬಿಲ್ ಯಾಕೆ ಕೇಳಕ್ ಬಂದಿರಣ್ಣ? ಏ ಇಲ್ರಿಪ್ಪ ಕರೆಂಟ್ ಬಿಲ್ ಯಾಕೆ ಕೇಳಕ್ ಬಂದ್ರಿ? ನೀವೆಲ್ಲರ ಗೌರ್ಮೆಂಟ್ ಜಾಬ್ ಇದ್ದವ್ರದ ಹೆಸರು ಮಾಡ್ರ ನೀವು. ಅವರೆಲ್ಲ ಗೌರ್ಮೆಂಟ್ ಜಾಬ್ ಇದ್ದು ಕೇಬೇಕು ಕೆಲಸ ಮಾಡ್ರ ಅವ್ರೆಲ್ಲ ಹೆಸರು ಹಾಳಾಗ್ತದವ. ನಿಮ್ಮ ಎಂತವ್ರಿಂದ ಒಂದು ವೃತ್ತಿಗೆ ಹೆಸರು ಕೆಟ್ಟಾಕೈತಿ ನಿಮ್ಗೆ ಏನ್ರಿ ಅಣ್ಣಾರ? ಹೌದಲ್ರಿ? ಅನುಭವ ಅಲ್ರಿ ಅಣ್ಣಾರ? ಇನ್ನು ಎಷ್ಟು ಜನ ಇದಾರೆ ನಿಮ್ಗೆ? ಯಾರಿಲ್ರಿ ನಾನು ಇದು ಇಲ್ಲಿ ಅಷ್ಟೋ ತೊಗೊಂತೀರ ಮತ್ತೆ ಬೇರೆ ಕಡೆ ಎಲ್ಲ ತೊಗೊಂತೀರ ನೀವು ಹಿಂಗೆ ಅಮೌಂಟ್ ಡ್ಯೂಟಿ ಮೇಲೆ ಇದ್ದ ಮೇಲೆ ಯೂನಿಫಾರ್ಮ್ ಯಾಕೆ ಹಾಕೊಂಡಿರಿ? ಅದ ತೊಗೊಂಡಾರ ಯೂನಿಫಾರ್ಮ್ ಯಾಕೆ ಹಾಕೊಂಡ್ರಿ? ಎಲ್ಲ ಸೈಡ್ ಎಡ ಬರೀ ಇದೇ ಕೆಲಸ ನಿಮ್ದು. ಇಲ್ರಿ ಹಾಂ ನಿಮ್ಮ ಚಟ್ಟದ ಸಂಬಂಧ ಎಲ್ಲ ಬೇಕಾ ಯಾರು ಬೇಕಾದ್ರೆ ಮನೆಗೆ ಹೋಗಿ ನಾವು ಇಲ್ಲ ಇವ್ರ ಡ್ಯೂಟಿ ಮೇಲೆ ಇಲ್ಲ ಯೂನಿಫಾರ್ಮ್ ಹಾಕೊಂಡು ದಬ್ಬಾಳಿಕೆ ಮಾಡತ್ತಾರ ಜನರ ಮೇಲೆ ಇವ್ರು. ಸರ ಈಗ ಸಿಗಬೇಕಂತ ಕಾರಣ ನಾನು ಹ್ಞೂ ನೀವು ಯಾಕಂದ್ರೆ ನಮ್ಮನೆ ಹೋಗಿದ್ದ ಒಳಗೆ ಹೆಂಗೆ ಬಂದು ಬಂದು ಕೇಳಿದಾನ ಹಾಂ ಇಲ್ಲ ಬಿಲ್ ಕಟ್ಟಿಲ್ಲ ನೀವು ಅಂತ ಬಿಲ್ಲ ತೆಗೆದ ನಾನು ಏನಂತಂದವರು ವಾಟ್ಸಪ್ನಾಗ ತುಂಬ್ತೇನೆ. ಹಾಂ ಅಂದ್ಕೂಡ ನಾನು ಸೀದಾ ಹೋದ ಇವ ನಿನ್ನ ಕಡೆ ಏನೈತಿ ತೋರಿಸು ಬಿಲ್ ಕಟ್ಟಿಲ್ಲ ಅಂದ್ರೆ ಏನೈತಿ ತೋರಿಸು ಮೀಟ್ರ್ ಆಯಿತು ಇದು ಬುಕ್ ಆಯಿತು ನೀನು ತೋರ್ಸಂತ ಕೇಳಿದೆ. ಇಲ್ರಿ ನಾ ಹಂಗೆ ಬಂದಿ ನಾನು ಇನ್ನೊಂದು ಬಂದು ಇದ ಮೇಲೆ ಅನ್ಕೊ ಸೀದಾ ಹೋದ. ಸೀದಾ ಹೋದ್ಕೊಳ್ಳಿ ಇವ್ರ ಮನೆಗೆ ಹೋದಣ. ಇವ್ರ ಮನೆಗೆ ಹೋದ್ಕೊಳ್ಳಿ ಇವ್ ಕರೆದೆ. ಇಲ್ಲ ಅಪ್ಪ ಹಿಂಗೆ ಮಾಡಾತನವ ಯಾರು ನೋಡ ಬಿಲ್ ಕಟ್ಟಿದ್ರು ಕಟ್ಟಿಲ್ಲ ಅಂತಾನ ಅಂತ ಅನ್ನೋ ಸಂತಕ್ಕೆ ನಾನು ಇವ್ ಕರ್ಕೊಂಡು ಹೋಗಿ ಹಿಡ್ಕೊಂಬಂದೇನ್ರಿ. ಅಲ್ಲಾರ ಮತ್ತು ಮನೆಗೆ ಹೋಗಿ ಬಿಲ್ ಇಸ್ಕೊಂಡು ಇಸ್ಕೊಂಡೆ ನಿಮ್ದು ಏನೈತಿ ಬಿಲ್ ಕೊಡ್ರಿ ಅಂತಂದೇಳಿ ಅವ್ರ ಕಡೆ ಇಸ್ಕೊಂಡು ಇನ್ಕ್ವೈರಿ ಮಾಡತ್ತ ನೀವು. ಅಲ್ಲಿ ತಮ್ಮ ಹೆಸರೇನ್ರಿ? ಪ್ರಕಾಶ್ ಸುಂದರಿ ಅಂತ ಹಂಗೆ ಮಾಡತ್ತ ನೀವು. 3ನೇ ಸಲ ಬಂದಿದ್ರಿ ನಮ್ಗೆ ಫಸ್ಟ್ ಆದ್ರೆ ಕೊಟ್ಟಿಗಾರ ನಾ ಇವು ಹಿಡ್ದಲ್ಲೇ ಸಿಕ್ಕಂಡ್ರಿ ಈಗ ಅವ ಇಲ್ಲ ಸಿಕ್ತಿದ್ದಿಲ್ರಿ ಮತ್ತೆ. ಹೆಣ್ಮಕ್ಳು ಯಾರು ಅದ ನೋಡ್ರಿ ಅಲ್ಲಿ ಹೊಂಟನ್ರಿ ಅಲ್ಲಿ ಹೋಗಿ ಕೇಳಾಕತ್ತಾನ್ರಿ. ಗಂಡ್ಮಕ್ಳು ಇದ್ದಾರೆ ಮನೆ ಕೇಳಾಕತ್ತಲ್ರಿ. ನಾ ಮನ್ಯಾಗ ಅದೇನು ಗೊತ್ತಿಲ್ಲ ಅವಂಗ ಬಂದಾನವ ಡೈರೆಕ್ಟ್ ಒಳಗ ಬಂದ ಹೆಣ್ಮಕ್ಳು ತುಂಬ್ತಾರ ಅಂದಿದ್ರಿ ಅಂತ ನನಗೆ ಹೇಳ್ತಾನವ ಮತ್ತೆ. ಸ್ವಲ್ಪ ಸಿಂಗ್ ಸರಿ ರೀ ಸ್ವಲ್ಪ ಸೈಡ್ ನೋಡಿ ಅಲ್ಲ ಅಲ್ಲ ನಾ ಅಲ್ಲೇ ಒಬ್ಬರ ಕಡೆ ಒಂದು ಸರ್ಪ್ರೈಸ್ ಕೊಡನ್ರಿ ಮನೆ ರೊಕ್ಕ ಕೊಡ್ರಿ ಅಂತಂದೇಳಿ ಆಮೇಲೆ ಇವನೇ ಒಳಗೆ ಹೋಗ್ಬಿಟ್ಟಾನ್ರಿ. ಅಲ್ಲೇ ನಮ್ಮನೆ ಬಂದ್ರಿ ಬಿಲ್ ಕೊಡ ಅಂದಾರಿ. ಬಿಲ್ ಅಂದ್ಕೊಂಡು ಕೇಳಿ ಕೆಲಸ ಮಾಡ್ತೀರಿ ಕೇವಲ ನಿಮ್ಮ ಹೆಸರು ಏನಂದ್ಕೊಳ್ಳೆ ಶಿವರಾಜ್ ಅಂತ ಬರ್ಕೋ ಅಂತ ಹೋಗ್ತಾನ್ರಿ ನಮಗೆ. ಶಿವರಾಜ್ ಅಂದ್ರಿ ಆಯ್ತು ಬರ್ರಿ ಎನ್ಕ್ವೈರಿ ಮಾಡೋಣ ಬರ್ರಿ. ಅಲ್ಲಿ ಕೇಬೇರು ಬಂದಾರಿ ಸರ್ ಅವ್ರ 3 ತಿಂಗಳ ಸೆಕ್ಷನ್ ಆಫೀಸರ್ ಬಂದ್ರಿ 2-3 ತಿಂಗಳು ಐತಿ. 2 ತಿಂಗಳ ಮೇಲೆ ಆಯ್ತು ಅಬ್ಸೆಂಟ್ ಅದ. ದುಡ್ಡು ಕಲೆಕ್ಷನ್
ಎದಕ್ಕೂ ಏನೂ ಇಲ್ಲ ಇಲ್ಲಿಗೆಲ್ಲ ಬರತ್ತಾನ ಕರ್ಕೊಂಡು ಹೋಗ್ತಾರೆ ರೈಟ್ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.